ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಗದಗ ಜಿಲ್ಲೆಯ ನರಗುಂದದಲ್ಲಿ ಸಿಲಿಂಡರ್ಗಾಗಿ ಗ್ರಾಹಕರು ಸಾಲನ್ನು ಹಚ್ಚಿರೋದು. ಗದಗ ಜಿಲ್ಲೆಯ ನರಗುಂದದಲ್ಲಿ ಸಿಲಿಂಡರ್ಗಾಗಿ ಗ್ರಾಹಕರು ಕ್ಯೂ ಹಚ್ಚಿರೋದು. ಆ ಮುಖಾಂತರ ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿರೋದು. ಇಂಡಿಯನ್ ಗ್ಯಾಸ್ಗಾಗಿ ಊಟ ನಿದ್ದೆ ಬಿಟ್ಟು ಕ್ಯೂ ಹಚ್ಚಿದ್ದಾರೆ. ಇಂಡಿಯನ್ ಗ್ಯಾಸ್ಗಾಗಿ ಊಟ ಮತ್ತು ನಿದ್ದೆಯನ್ನು ಬಿಟ್ಟು ಕ್ಯೂ ಹಚ್ಚಿರೋದು. ನರಗುಂದದ ಸಿದ್ದನಬಾವಿ ಓಣಿಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಇದು. ಕಳೆದ 4-5 ದಿನಗಳಿಂದ LPG ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. 4-5 ದಿನಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಇದು. ನರಗುಂದದ ಸಿದ್ದನಬಾವಿ ಓಣಿಯಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಇದೀಗ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಜನ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಕ್ಯೂ ನೋಡಿ, ಅದನ್ನು ಸಿಲಿಂಡರ್ಗಳ ಸರತಿ ಸಾಲು, ಜನ ಕ್ಯೂ ಹಚ್ಚಿರೋದು. ಬೆಳಗ್ಗೆ 8ರಿಂದ 11 ಗಂಟೆವರೆಗೆ ಮಾತ್ರ ಪೂರೈಕೆ ಮಾಡ್ತಿದ್ದಾರಂತೆ. ಗ್ರಾಮೀಣ ಭಾಗದ ಜನರು ಕೂಡ ಸಿಲಿಂಡರ್ಗಾಗಿ ಗೋಳಾಡ್ತಾ ಇದ್ದಾರೆ. 4-5 ದಿನಗಳಿಂದ ನರಗುಂದ ತಾಲೂಕಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಸಮಸ್ಯೆ ಆಗಿದೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ 4-5 ದಿನಗಳಿಂದ ಇಂಥದ್ದೊಂದು ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಈ ಪರಿಪ್ರಮಾಣದಲ್ಲಿ ಕ್ಯೂ ಹಚ್ಚಿದ್ದಾರೆ ಜನ. ಇದೆಲ್ಲ ಆಗ್ತಾ ಇದ್ರೂ ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೌನ ವಹಿಸಿದೆ ಅಂತ ಹೇಳ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಮಕಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ನರಗುಂದದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಏನು? ಈ ಪರಿಪ್ರಮಾಣದಲ್ಲಿ ಕ್ಯೂ ಸಿಲಿಂಡರ್ಗಾಗಿ? ಹೌದು ಪ್ರವೀಣ್, ಏನಂದ್ರೆ ದೇಶಗಳ ನಡುವೆ ಏನು ಯುದ್ಧ ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲೂ ಸಹ ಸಿಲಿಂಡರ್ಗಾಗಿ ಪರದಾಟ ನಡೆದಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲು ಆ ಗ್ಯಾಸ್ ಏಜೆನ್ಸಿಗೆ ಬರ್ತಕ್ಕಂಥ ಹಳ್ಳಿ ಜನರು ಅಂದ್ರೆ ಮೊದಲು 25 ದಿನಗಳಿಗೆ ಅವರು ಬುಕಿಂಗ್ ಅನ್ನು ಮಾಡ್ತಿದ್ರು. ಬುಕಿಂಗ್ ಮಾಡಿದ್ರೆ ಅದೇ ದಿನ ಅಥವಾ ಮಾರನೇ ದಿನ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇತ್ತು. ಆದ್ರೆ ಈಗ 3-4 ದಿನಗಳ ಕಳೆದ್ರೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ. ಈ ಒಂದು ವಾರದ ಹಿಂದೆ ಅದು 3-4 ದಿನ ಆಗಿತ್ತು. ಆದ್ರೆ ಇತ್ತೀಚೆಗೆ 2 ದಿನಗಳಿಂದ ಅದು ಒಂದು ವಾರ ಆದ್ರೂ ಕೂಡ ಅವ್ರಿಗೆ ಸರಿಯಾಗಿ ಸಮರ್ಪಕವಾಗಿ ಸಿಲಿಂಡರ್ ಸಿಗ್ತಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ಮಟ್ಟ ಮಾತ್ರ ಅವರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಿದೆ ಏಜೆನ್ಸಿ ಅವರಿಂದ. ಹಾಗಾಗಿ ಅವರು ಬೆಳಗ್ಗೆನೆ ಬಂದು ಸುಮಾರು 4-5 ಗಂಟೆಯಿಂದ ಅವರು ಅಲ್ಲಿ ಸರ್ವಿಸ್ ಸಾಲಲ್ಲಿ ನಿಲ್ಲುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.